ರೈತರ ಹಿತಾಸಕ್ತಿ ಕಾಪಾಡಲು ಖಾಸಗೀಕರಣ ಹಿಂಪಡೆಯಿರಿ. ಸೋಮು ಬಿರಾದಾರ. ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣ ಪ್ರಕ್ರಿಯೆಯನ್ನು ಕೈಬಿಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ವತಿಯಿಂದ ಪಟ್ಟಣದಲ್ಲಿ ಶುಕ್ರವಾರ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಯಿತು. ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣ ಪ್ರಕ್ರಿಯೆಯನ್ನು ಕೈಬಿಡುವಂತೆ ಒತ್ತಾಯಿಸಿ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹಮ್ಮಿಕೊಂಡ ಪ್ರತಿಭಟನೆಯು ತಾಲೂಕು ಅಧ್ಯಕ್ಷರಾದ ಸೋಮು ಬಿರಾದಾರ ಇವರ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ರೈತ ಬಾಂಧವರು ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದ ಬಸವೇಶ್ವರ ಸರ್ಕಲ್ದಿಂದ ಪಾದಯಾತ್ರೆ ಮುಖಾಂತರ ತಹಸೀಲ್ದಾರ ಕಚೇರಿವರೆಗೆ ತೆರಳಿ 1 ಗಂಟೆ ಕಾಲ ಪ್ರತಿಭಟನೆ ನಡೆಸಿ ಸರ್ಕಾರದ ಧೋರಣೆಯನ್ನು ಖಂಡಿಸಿ ನಂತರ ತಹಸೀಲ್ದಾರ ಎಸ್ಎಚ್ ಅರಕೇರಿ ಹಾಗೂ ನಿಡಗುಂದಿ ಹೆಸ್ಕಾಂ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಬಾಲಾಜಿ ಸಿಂಗ್ ರವರ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮನವಿ ಸಲ್ಲಿಸಿ ಅಧ್ಯಕ್ಷ ಸೋಮು ಬಿರಾದಾರ ಮಾತನಾಡಿದರು. ಫ್ರೀ ಮಾಡಿದ್ರೆ 200 ಯೂನಿಟ್ ಕೊಡಲಿಲ್ಲ ಸರ್ಕಾರ. 200 ಯೂನಿಟ್ ಕೊಟ್ಟಿದ್ರೆ ನಾವು ಇವತ್ತು ಅವ್ರ ಪ್ರಶ್ನೆ ಎತ್ತಿಲ್ಲ. ದಯಮಾಡಿ ನಮ್ಮ ಮಾಧ್ಯಮದವ್ರ ಮೂಲಕ ತಿಳಿಸಾಕತ್ತೇವೆ. 200 ಯೂನಿಟ್ ಅನ್ನ ಫ್ರೀ ಅಂತ ಕೊಟ್ಟಿದ್ರ ಅವ್ರಿಗೆ ತೊಂದರೆ ಆಗುದಿಲ್ಲ. ಅದನ್ನು ಹೇಳಾಕತ್ತೀವಿ. ಒಂದು ಫ್ರೀ ಐತಿಲ್ಲ ಇವ್ರು ಯಾಕೆ ಅನ್ನಕತ್ತಾರಲ್ಲ, ಅವ್ರು ಏನ್ 2-3 ತಿಂಗಳು ಏನ್ ಯೂಸ್ ಮಾಡಿದ್ರು ಅದ್ರಾಗ ಯಾರು 30 ಯೂನಿಟ್ 50 ಯೂನಿಟ್ ಇಷ್ಟು ಮಾತ್ರ ಫ್ರೀ ಮಾಡ್ಯಾರ. ನಿಮ್ಗೆಲ್ಲರೂ ಗೊತ್ತೈತಿ. ಎಷ್ಟು ಬಿಲ್ ಕಟ್ಟಾಕತ್ತೀರಿ ನಮ್ಮ ರೈತರು. ಇವತ್ತು ಮಳೆಗಾಲ ಅಂತ ತೋಟವ್ರು ಇದು ಮಾಡ್ಯಾರ. ಇವತ್ತು ಬೇಸಿಗೆ ಟೈಮ್ದಾಗೆಲ್ಲ ಪ್ಲಾನ್ ಹಚ್ಕೋತ ಈಗ ಬಂದ್ರೆ ಸಹಿತ ಮೊದಲು ಏನು ತುಂಬ್ತಿದ್ರು ಅಡ್ಡ ತುಂಬ ಇವತ್ತು ನಾವು ಬಿಲ್ ನಮ್ದು ಮಾತ್ರ ಹಂಗೆ ಅನ್ಸೈತಿ. ಇವತ್ತು ಏನ್ 100 ರೂಪಾಯಿ ತುಂಬ್ತಿದ್ರು ಅದು ಡಬಲ್ ಮಾಡ್ಯಾರ. ಅದ್ರ 100 ರೂಪಾಯಿ ತುಂಬಾಕತ್ತೀವಿ. ಅದಕ್ಕೆ ಇನ್ನು ಮುಂದೆ ಏನಾಗಿತ್ತಪ್ಪ ಅಂದ್ರ ಈಗ 99 ತಿಂಗಳು 2 ತಿಂಗಳು ಬಿಟ್ಟು ತುಂಬ್ತಿದ್ದೇವೆ. ಈಗ ತುಂಬ್ತಿದೇವಲ್ರಿ 2-3 ತಿಂಗಳು ಬಾಕಿ ಅದ ನಮ್ಮ ಏನು ಮುಂದೆ ಆಗಿಲ್ರಿ. ಅವ್ರೊಂದ ಡಿಜಿಟಲ್ ಇದರ ತಂದ್ಬಿಟ್ಟಾರೆ ಮಿಟ್ರ, ಸ್ಮಾರ್ಟ್ ಮಿಟ್ರ. ಸ್ಮಾರ್ಟ್ ಮೀಟರ್ ಅಂದ್ರೆ ನಾವು ಇದಕ್ಕೆ ಕೇಳಿದ್ದೇವ್ರಿ ರೈತರಿಗೆ. ಸ್ಮಾರ್ಟ್ ಡಿಜಿಟಲ್ ಕಾಟಾ ಕುಂದರ್ಸ್ರ ತಿಳಿದೇವ್ರಿ. ಅಂದ್ರೆ ಕಾಟಾದ ಗಾಡಿ ಹೋಗಿ ನಿಂತಿಲ್ಲ, ನಮಗ್ ತೂಕಾಗಿ ತಾನ ಬರ್ಬೇಕಾದ. ನಾವು ಕೇಳಾಕತ್ತಿದ್ವಿ. ಅವರು ರೈತರ ಪರವಾಗಿ ಮಾಡಿದ್ರ ಅವ್ರಿಗೆ ಏನ್ ಬೇಕಾಗೈತಿ, ಇಂಥ ಲಾಭದ ಬೇಕಾಗೈತಿ. ರೈತರನ್ನ ಬಡ ಕೂಲಿ ಕಾರ್ಮಿಕರನ್ನ ಸುಲಿಗೆ ಮಾಡುವಂತ ಡಿಜಿಟಲ್ ತಗೊಂತಾರ ಅವ್ರು. ನಮ್ಮ ಪರಿಸ್ಥಿತಿ ಅದಕ್ಕೆ ನಮ್ಮ ರೈತ ಬಾಂಧವರು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಯಾವ ಸರ್ಕಾರ ವಿರೋಧರು ಯಾವ ರೈತ ಸಂಘನು ಮಾಡಂಗಿಲ್ಲ. ಈಗ ಜನಪ್ರತಿನಿಧಿಗಳ ವಿರೋಧ ಏನ್ ಮಾಡ್ತಾರಲ್ಲ ಅವಾಗ ಮಾತ್ರ ರೋಡಿಗೆ ಇಳಿದು ಇಂಥ ಹೋರಾಟಗಳು ಮಾಡ್ಬೇಕಂತಂದ್ರೆ ದಯಮಾಡಿ ಏನು ಡಿಜಿಟಲ್ ಮೀಟರ್ ಅಂತಂದ್ರೆ ಇದನ್ನ ಯಾವುದೋ ರೀತಿ ಅಳವಡಿಸಬಾರ್ದು. 23ಕ್ಕೆ ಖಾಸಗೀಕರಣ ಮಾಡೋದನ್ನ ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಡಿಕೆ ಶಿವಕುಮಾರ್ ಸಾಹೇಬ್ರ ಇದನ್ನ ತಕ್ಷಣ ಕೈ ಬಿಡಬೇಕು. ಇಲ್ಲಾಂದ್ರೆ ಯಾಕಂದ್ರೆ ಇವತ್ತು ರಾಜ್ಯಾದ್ಯಂತ ಎಲ್ಲಾ ತಾಲೂಕಿನಾಗೂ ಇವತ್ತು ತಹಸೀಲ್ದಾರ್ ಆಫೀಸ್ ಮುಂದೆ ಹೋಗ್ಯವು. ಇನ್ನು ಮುಂದೆ ಇವತ್ತು ಕೂಡಿದಷ್ಟು ಇದರ 100ರಷ್ಟು ಪಟ್ಟ ನಾವು ರೋಡಿಗೆ ಇಳಿಬೇಕಾಗತ್ತೆ. ಈ ತಹಸೀಲ್ದಾರ್ ಮೂಲಕ ಏನ್ ನಾವು ಒಂದು ಮನೆ ಕೊಡಾಕತ್ತೆ ಎಚ್ಚರಿಕೆ ನಿಮಗ. ಅದಕ್ಕೆ ದಯಮಾಡಿ ಕೈ ಬಿಡ್ಬೇಕಂತ ಹೇಳಿ ಎಲ್ಲ ನಮ್ಮ ಬಂದಂತ ಮಾಧ್ಯಮದವರು ಕೂಡ ನಾವು ಸ್ವಾಗತ ಮಾಡೋಣ. ಚಪ್ಪಾಳೆಯ ಮುಖಾಂತರ ಸ್ವಾಗತ ಮಾಡೋಣ. ಯಾಕಂದ್ರೆ ನಮ್ದು ಈಗ ಕೋಲಾರ ತಾಲೂಕಿನಾಗ ಎಷ್ಟು ಹೋರಾಟಗಳು ಮಾಡ್ಕೊಂಡು ಬಂದೇವೆ ಅದಕ್ಕೆ ಜಯ ಸಿಗಬೇಕಂದ್ರೆ ಮಾತ್ರ ನಮ್ಮ ಮಾಧ್ಯಮದ ಮಿತ್ರದೈತಿ. ಅದಕ್ಕಾಗಿ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಎನಿ ಟೈಮ್ ರಾತ್ರಿ ಇರಲಿ ಹಗಲತ್ತಿರ್ಲಿ ಅಧಿಕಾರಿಗಳು ಏನಿರ್ತಾರೋ ಗೊತ್ತಿಲ್ಲ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ ನಮ್ಮ ಜೋಡಿ ಸದಾ ಐತಿ. ಅವರು ಕೂಡ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ. ಇವತ್ತು ಈಗ ಯಾರು ಬಂದಾರ ನೋಡ್ರಿ, ಅವ್ರು ಎಸ್ಕಾಂದವ್ರಿಗೆ ಮಾತು ಹೇಳಿದೇವ್ರಿ. ಅವ್ರಿಗೆ MD ಮುಖಾಂತರ ಅವ್ರಿಗೆ ಮುಖ್ಯಮಂತ್ರಿಗೆ ಹೋಗ್ಲಿಕ್ಕೆ 2 ಮನವಿ ತಯಾರು ಮಾಡೇವು. ಅದಕ್ಕೆ ಈಗ ತಹಸೀಲ್ದಾರ್ ಸಾಹೇಬ್ರ ಮೂಲಕ ಹೋಗ್ಲಿ. ಅದಕ್ಕೆ ಈಗ ಮಾತಾಡಕ್ಕೆ ನಮ್ಮ ಹಳ್ಳಿಯಿಂದ ಬಂದಂತ ರೈತರು 44 ತಾಸ ಈಗ 7 ತಾಸು ಒಂದು ಸ್ವಲ್ಪ ಕೆಲವೊಂದು ಭಾಗದಾಗ ಕೊಟ್ಟಿದ್ರು. ಅದು ಸಹಿತ ರೋಡ್ ಸೆಟ್ಟಿಂಗ್ ಅಂತೇಳಿ ಅದನ್ನು ಸಹಿತ ಇವತ್ತೇನಿಂದ ಹಾಳಾಗಿತ್ತು. ನಿನ್ನೆ ಹಿಡ್ದ ಅಷ್ಟು ಲೈನ್ ಸರಿಯಾಗಿಲ್ಲ, ಯಾವುದೇ ಗ್ರಾಮದಾಗಿಲ್ಲ ನಮ್ಮ ತಾಲೂಕಿನಾಗ. ಮತ್ತು TC ಸುತ್ತರು ಸಹಿತ 1 ತಿಂಗಳಾತ್ರ ರೈತರು ಜಮೀನ್ದಾಗ TC ಸುತ್ತ ಇನ್ನೂ ತನ ಯಾವ ಅಧಿಕಾರಿ ಅವರು ಅದನ್ನು ಜಲ್ದಿ ತುಂಬಿಸಿ ರಿಪೇರಿ ಮಾಡಿ ಕೊಡುವಂಥದ್ದು ಆಗ್ತಾ ಇಲ್ಲ. ಆ ರೈತರಿಗೆ ಇವತ್ತ ಪೀಕ ನೋಡ್ರಿ, ಇದು ಮುಂಗಾರು ಮಳೆ ಕೈ ಕೊಟ್ಟೈತಿ. ಈಗ ನಮ್ಗೆ ಆಗ್ಬೇಕಾಗಿತ್ತು ಮಳೆ. ಆ ಮಳೆ ಇಲ್ಲಾರ್ದಕ್ಕ ಮತ್ತೆ ಅಧಿಕಾರಿಗಳು ಕಾಣೋದಕ್ಕ ನಮಗೆ ಇದು TC ಸುಟ್ಟಿದ್ದನ್ನ ಅಧಿಕಾರಿಗಳನ್ನ ಏನು ಹೊರಗ್ಯಾರ. ಯಾಕಂದ್ರೆ TC ಸುಟ್ಟು 24 ತಾಸಿನೊಳಗಾಗಿ TC ತಂದು ಕುಂದರ್ಸ್ಬೇಕಾಗಿತ್ತು. ಹಿಂಗೆಲ್ಲ ಮಾಡ್ಯಾರ. ಇದೊಂದು 2 ತಿಂಗಳಾತ್ರಿ. 2 ತಿಂಗಳದಿಂದ ನಮಗ ರೈತರು ಸರಿಯಾಗಿ TC ಸುಟ್ಟಿದ್ದು ಸಿಗ್ತಾ ಇಲ್ಲ. ಹೊರಗ ತುಂಬಿಸ್ಬೇಕು ಅಂದ್ರ 20,000 25,000 ರೈತರಲ್ಲಿ ಅಷ್ಟು ಶಕ್ತಿನೂ ಇಲ್ಲ, ಕಟ್ಟಡ ಬಿಲ್ಲು ಇಲ್ಲ. ಅದಕ್ಕಾಗಿ ಇದು ನೇರ ಹೊಣೆಗಾರರು ಅಧಿಕಾರಿಗಳು ಸರ್ಕಾರ ಕತ್ತಿ ಆ ಸುಟ್ಟು TC ಸಹಿತ 24 ತಾಸಿನೊಳಗಾಗಿ ಅದನ್ನ ತಂದ ರೈತರ ಜಮೀನಾಗ ಅವರೇ ಕುಂದಿಸ್ಬೇಕು. ನಮ್ಮ ರೈತರಿಗೆ ಅವರೇ ಹೇಳ್ಕೊಬೇಕು, ಕೊಡುದು ಅವರೇ ತೋರ್ದು ಮಾಡಾಕ್ತಾರ. ಇವ್ ತಂದ್ರ ಸಹಿತ ಖರ್ಚು ಹಾಕ್ತಾರ ಅವ್ರು. ನಮ್ಮ ರೈತರಿಗೆ ಎಲ್ಲಾರು ಗಮನದಾಗಿರ್ಲಿ.
ಶುದ್ಧ ಟಿಸಿಯನ್ನ ಒಳ್ಳೆ ನಾವು ಎಸ್ಕಾಂ ಹೋಗಿ ನಾವೇ ಹೇಳ್ಕೊಂಬಂದ್ರು ಸಹಿತ ಅವ್ರ ಬಿಲ್ ತಗೋತಾರೆ. ಇದು ನೇರ ಅವ್ರ ಅಧಿಕಾರಿಗಳ ಬಾಯಿಗೆ ಹೇಳಿಸ್ತೀನಿ. ಒಂದು ಟಿಸಿಯಲ್ಲಿ ಖರ್ಚು ಹಾಕ್ತಾರೆ, ಪಾಯಿಂಟ್ ಮಾಡಿ ಬರ್ದ ಬಿಡ ಆಗ್ತದೆ. ಶುದ್ಧ ಟಿಸಿಯಲ್ಲಿ ಈಗ ನಮ್ಮ ರೈತರ ಒಯ್ಯಾಕತ್ತಾರೆ, ಅದಕ್ಕೆ ಯಾರು ಸಹಿತ ತಗೋತಾರ ಅವ್ರು. ಶುದ್ಧ ಟಿಸಿಗೆ ಅದ್ರ ರೂಲ್ಸ್ ಐತಿ. ಟಿಸಿಯನ್ನ 24 ತಾಸಿನೊಳಗೆ ಹೋಯ್ತಾ ನಮ್ಮ ರೈತ ಜೀವನದಾಗ ಕುಂದಿಸ್ಬೇಕಂತ ಸಹಿತ ನಮ್ಮ ರೈತರ ಕೈಯಲ್ಲಿ ತರಿಸ್ಕೊಳ್ತಾರೆ. ಅದು ನ್ಯಾಯ. ಮತ್ತೆ ಈಗೇನ 10 HP ಫ್ರೀ ಅಂತ ಏನ ಹಿಂದಿದ್ದಂತ ಸರ್ಕಾರಗಳು ಬಂದೈತೆ, ಸರ್ಕಾರ ಮಾಡೈತಿ, ಅದು ಅಡ್ಡಿವಂತ ಇಲ್ಲಿ ಮಟ್ಟ ಹೊಡ್ಸಂತ ಬಂದಾರ. ಮುಂದೆ 10 HP ವರೆಗೂ ಫ್ರೀ ಅಂತಾರಲ್ರಿ ಸಾಹೇಬ್ರ. 10 HP ಅಂದ್ರ ಈಗ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಂಡ್ರಿ ಇದು 7 ತಿಂಗಳಿಂದ. ಲಿಂಕ್ ಯಾಕೆ ಮಾಡ್ಕೊಂಡ್ರಪ್ಪ ಅಂದ್ರ ಒಬ್ಬ ರೈತರಿಗೆ 10 HP ಮಾತ್ರ ಉಚಿತ. ನಮ್ಮ ರೈತರು ಒಂದ್ 4-5 ಕಡೆ ಹೊಲ ಅದಾವ, 1 ಎಕರೆ 2 ಎಕರೆ ಅಲ್ಲೇ ಅದಾವ, ನಾವು ಒಂದೊಂದು ಮೋಟರ್ ಬೇರೆ ಕುಂದಿಸ್ಕೊಂಡೇವು. ಅವ್ರಿಗೆ ಅದು ಸಂಬಂಧ ಇಲ್ಲ. ಮೊದಲು ನಮ್ಮ ರೈತರು ಎಲ್ಲ ತಲೆಯಾಗಿ ಹೋಗ್ಬೇಕ. ನಿಮಗೆ ಒಟ್ಟು ಒಂದು ಮೋಟರ್ಗೆ ಮಾತ್ರ ಫ್ರೀ ಕೊಡ್ತಾರ ಅವ್ರು. ನೀವು 5 HP ಕುಂದಿರ್ಸ್ರಿ, 10 HP ಕುಂದಿರ್ಸ್ರಿ ಒಂದು ಹೊಲ್ದಾಗ. ಆ ಒಂದು ಹೊಲಕ್ಕೆ ಮಾತ್ರ. ಇನ್ನೇನು ಬೇರೆ ಹೊಲ ನಮ್ಮ ಅದಾವಲ್ಲ ಅವಕ್ಕಿಲ್ಲ ಫ್ರೀ. ಅದಕ್ಕೆ ಮೀಟರ್ ಕುಂದ್ರದ ಕಂಪಲ್ಸರಿ, ಅದಕ್ಕೆ ರೊಕ್ಕ ಹಾಕಬೇಕು. ಅವರು 8 ರೈತರ ಮೋಟ್ರ ಕುಂದಿಸಿರಿ, ಒಬ್ಬೊಬ್ಬ ಉಚಿತ ಅಂದಿಲ್ಲ. ಇದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ. ಇದು ಯಾವಾಗೈತೆ ಅವಾಗಿನಿಂದ ಬಡ್ದಾಡ್ಕೊತ ಇಲ್ಲಿ ಮಟ್ಟ ಬಂದಾರ. ಅದೇ ಈ ಬಂದಂಗ ಇವು ಆ ಗ್ಯಾರಂಟಿ ಈ ಗ್ಯಾರಂಟಿ ಮಾಡ್ತಿಸಿಂದ ಈಗ ಅವ್ರು ರೊಕ್ಕ ಬೇಕಾಗೈತಿ ಮತ್ತೆ ನಮ್ಗೆ ಕಿತ್ಕೊಂಡು ನಮ್ಗೆ ಕೊಡೋರು ಹಿಂಗಾಗೈತಿ. ಅದಕ್ಕೆ ದಯಮಾಡಿ ಇದನ್ನ ಯಾಕಪ್ಪ ಇವತ್ತ ವಿರೋಧ ಮಾಡಿ ಇವತ್ತ ರಾಜ್ಯಾಧ್ಯಕ್ಷರಾದಂತ ಚುನಾವಣಾ ಪೂಜಾರಿ ಅವರು, ಶಶಿಕಾಂತ್ ಗುರುಜಿ ಅವರು ಎಲ್ಲರೂ ರಾಜ್ಯದ ತುಂಬಾ ಎಲ್ಲಾ ತಹಸೀಲ್ದಾರ್ ಕಚೇರಿಗಳಿಗೆ ಮನವಿ ಕೊಡಪ್ಪ ಅಂದ್ರ ಇಂಥದೊಂದು ಸಿಸ್ಟಮ್ ಅನ್ನು ತಂದಾರ. ಅದಕ್ಕಾಗಿ ಇದು ರೈತರ ವಿರೋಧ, ಬಡ ಕೂಲಿ ಕಾರ್ಮಿಕರ ವಿರೋಧ, ಇವತ್ತ ವ್ಯಾಪಾರಸ್ಥರ ವಿರೋಧ ಅಂತ ಹೇಳಿ ಇವತ್ತ ಈ ಖಾಸಗೀಕರಣವನ್ನ ವಿರೋಧ ಮಾಡಿ ಇವತ್ತು ನಾವು ಒಂದು ಮನವಿ ಕೊಡಾಕತ್ತೀವಿ. ಅದನ್ನ ಕೊಡೋಣ. ಇದನ್ನ ಅವ್ರು ಏನಾದ್ರು 23 ಮುಂದುವರಿಸಿದ್ರೆ ಇನ್ನ ಹೆಚ್ಚಿನ ಸಂಖ್ಯೆ ಒಳಗೆ ನಾವು ರೈತರು ಕೂಡಿ ಒಂದು ಹೋರಾಟವನ್ನು ಹಮ್ಮಿಕೊಂಡು ಮುಂದೆ ಏನು ರಾಜ್ಯಾಧ್ಯಕ್ಷ ಕೊಡ್ತಾರ ಅಂತ ಹೇಳಿ ಈಗ ಮಂಜುನಾಥ್ ಸೊನ್ನದವರು ಅವರೊಂದು ಒಂದು ಮನವಿ ಕೊಟ್ಟು ಈ ಇನ್ನೊಂದು 4 KV ಆದ್ರೆ ನಮಗೆ 24 ತಾಸು ಕರೆಂಟ್ ಕೊಟ್ಟರು ಸಹಿತ ಲೋಡ್ ತಡ್ಕೊಂಡ್ರು. ಏನಾಗೈತಿ ಅವ್ರು ಲೋಡ್ ಸೆಟ್ಟಿಂಗ್ ಅಂತ ಹೇಳಿ ಲೋಡ್ ಆಗಿ ತಡಿಲಾರ್ಕ 4 ತಾಸು 3 ತಾಸು ಮಾಡಾಕ್ತಾರ. ನಮ್ಮ ಕಲ್ಲಿಗೆ ಮಾಡಾಕ್ತಾರ. ಎಲ್ಲರಿಗೂ 1 ತಾಸು 7 ತಾಸು ಅಂತ 7 ತಾಸಲ್ಲ 11 ತಾಸು ಕೊಡ್ಬೇಕು. 1 ತಾಸು ರಿಪೇರಿಗೆ ಇಟ್ಕೋಬೇಕು. ಅವ್ರು ಹಗಲತ್ತು 1 ತಾಸು ರಿಪೇರಿಗೆ. ಅಂದ್ರೆ ಏನೋ ಪಾರ್ಟ್ ಆಗಿತ್ತು, ಅದೇನ್ರ ಯಾರು ಕೆಲಸ ಮಾಡ್ಬೇಕಾಯ್ತು, ಯಾರು ಟಿಸಿ ಸುತ್ತಿತ್ತು, ಏರಿಸ್ಬೇಕು ಎಲ್ಲ ಕೆಲಸಕ್ಕೆ 1 ತಾಸನ್ನ ಕಾಯಮ ಅಧಿಕಾರಿಗಳಿಗೆ ಮೀಸಲಿಟ್ಟು 12 ತಾಸು ರಾತ್ರಿ ಕರೆಂಟ್ ಸಿಂಗಲ್ ತಾಸು ಹಗಲತ್ತು 11 ತಾಸು ರಿಪೇರ್ಸ್ ಕೊಡ್ಬೇಕಂತ ಹೇಳಿ ಎಲ್ಲ ಬೇಡಪ್ಪ ಅಂದ್ರ ಅದನ್ನ ಯಾವ ರೀತಿ ಹೇಳಿದಾರಂದ್ರೆ ನಮ್ಮ ಅಧ್ಯಕ್ಷರು ನಾವು ನೀವು ನೌಕರಿ ಹೆಂಗ್ರಿ ಅಂದ್ರೆ 10 ಗಂಟೆಗೆ ಬಂದು 5 ಗಂಟೆಗೆ ಮನೆ ಮಕ್ಕೊಂಡ್ಬಿಡ್ತೀರಿ. ನಮ್ಮ ರೈತರ ಬಾಯಿ ಹಾಗಾದ್ರೆ ರಾತ್ರಿ ಬಂದ್ರೆ ಹೋಗಿ ರಾತ್ರಿ ಹೊಲ್ದಾಗ ಹೋಗ್ಬೇಕು, ಹಗಲಂತ ಬೀಳ್ಬೇಕು. ಈ ಪರಿಸ್ಥಿತಿ ಹಿಂಗಾಗೈತಿ. ಮತ್ತೆ ದುಡಿಯ ಬಿಟ್ಟರೆ ನಡೆಯಾಗಲ್ರಿ, ಬರೀ ರೊಕ್ಕನ ತಿರುಗಾಕತ್ತೇನ್ರಿ. ಅದಲ್ಲ ರೈತ ದುಡಿದಾಗ ಮಾತ್ರ ರೈತ ಅದ ಐತ್ರಿ. ಗಾಡಿ ಮಾತೈತ ಹಿರಿಯರು ಹೇಳ್ತಾರ. ಅದಕ್ಕ ಈಗ ಸಾಹೇಬ್ರ ಏನಿಲ್ಲ, ನಮ್ಮ ಕೋಲಾರ ತಾಲೂಕಿನ ಸುಮಾರು ಒಂದು 25-30 ಟಿಸಿ ಬಾಕಿ ಇರ್ಬೇಕಿನ 1 ತಿಂಗಳು ಆಗ್ಬಾರ್ದು. ನಾವು ಮನೆ ಹೋಗಿದ್ದು ಅವ್ರು ಈಗ ಅವ್ರಿಗೆ ಮಾತು ಹೇಳಿದ್ದೇವೆ. ಇವತ್ತು ಸಾಹೇಬ್ರು ಈ ಸಾಹೇಬ್ರ ಕರ್ಸಂತ ಹೇಳ್ತೇವ್ರಿ ನಾವು. ಯಾಕಪ್ಪ ಕರ್ಸಂತ ಹೇಳಿದ್ರೆ ಅವ್ರಿಗೆ ಹೇಳಾಕತ್ತೇವ್ರಿ. ಸುಮಾರು 1 ತಿಂಗಳು ಆದ್ರೂ ಸಹಿತ ಎಲ್ಲ ಟಿಸಿ ಕೊಡಾಕ್ ತಯಾರಿಲ್ಲ. ಮತ್ತೆ ಇಲ್ಲಿ ಯಾಕೆ ಈ ಪರಿಸ್ಥಿತಿ ಇವ್ರಿಗೆ ಏನ್ರ ಮತ್ತೆ ಅವ್ರು ಇದು ಆಗ್ತೇನ್ರಿ ಅದನ್ನ ಯಾವ ಹೇಳ್ತಾರೆ ನಮಗೆ ಏನ್ ಹೇಳ್ತಾರ ಅಂತ ಹೇಳ್ತಾರೆ ಅಂತಾರ ಟಿಸಿ ತುಂಬಾಕು. ಅದು ಹಿಡ್ದಸ್ತಿದ್ರೆ ಅಂತಿಂತ ಪ್ರಳಯ ಬಂದು ಎಲ್ಲ ಹೋಗ್ಬೋದು. ಅವಾಗ ಟಿಸಿ ಶಾರ್ಟೇಜ್ ಆಗಿಲ್ಲ, ಈಗ ಒಂದೇ ಟಿಸಿ ಶಾರ್ಟೇಜ್ ಅಂತ ಅಂದ್ರೆ ಇದು ನಂಬಲ ವಿಷಯ. ಇದನ್ನ ನೀವು ಏನ್ ಮಾಡಾಕ್ರಿ ಅಂದ್ರೆ ರೈತರನ್ನ ಗೋಲ್ಡ್ ಇಕ್ಕೋದು, ರೈತರಿಗೆ ಗೋಲ್ಡ್ ಇಕ್ಕೋದು. ಇಂಥ ಪರಿಸ್ಥಿತಿ ಆದ್ರೆ ಏನ್ರಿ ಅಂದ್ರೆ ಈ ಟೈಮ್ದಾಗ ಕಬ್ಬಿರ್ಲಿ, ಇವತ್ತು ಮೆಕ್ಕೆಜೋಳ ಹಾಕಕತ್ತಾರ ಭೂಮಿ ಒಳಗ, ಅವ್ರಿಗೆ ಇರ್ಲಿ ಮಳೆ ಇಲ್ಲ. ಮಳೆ ಆಗಿರ್ತಂದ್ರೆ ಅದ್ರ ಮ್ಯಾಗ ಬಾರಣೆ ಭಾಗ ಹೋಗ್ಬಿಡ್ತಂದ್ರೆ ನಮ್ಮ ನೀರಿನ ಅವಶ್ಯಕತೆ ಬೀಳಂಗಿಲ್ಲ. ಮಳೆ ಸಂಪೂರ್ಣ ಹಸಿ ಮಾಡಿಬಿಡ್ತಂತ. ಇವತ್ತು ಬರೀ ಗಾಳಿ ಬಡಿದ್ರೆ ಅಂತ 1 ಸಾಲು ಸಹಿತ ನೀರು ಕೊಂಡು ಹೋಗೋನು ಅಂತ ಪರಿಸ್ಥಿತಿ ಐತಿ. ಅಂತದ್ರಾಗ ಟಿಸಿ ಕೊಡಾಕ್ತಾ ಇಲ್ಲ. ದಯಮಾಡಿ 25 30 ಗೊತ್ತಿಲ್ಲ ಸರ್, ಮಾತಾಡಿ ಸುತ್ತ ಗೊತ್ತಿಲ್ಲ. ಎಷ್ಟು ಟಿಸಿ ಸಾಹೇಬ್ರು ನಿಮಗೆ ಬಂದವು ನೀವು ಹೇಳಿ ಸಾಹೇಬ್ರ ಎಷ್ಟು ಕೊಡ್ಬೇಕು. ಆಮೇಲೆ ಅವ್ರು ಕೇಳೋ ಈಗ ನಮ್ಮ ಸೆಕ್ಷನ್ ಆಫೀಸರ್ ಮಾತಾಡ್ಲಿ. ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಂತ ಎಲ್ಲ ಹಿರಿಯ ರೈತ ಸಂಘದ ಮುಖಂಡರೇ ಹಾಗೂ ಎಸ್ಕಾಂ ಅಧಿಕಾರ ವರ್ಗವೇ ಹಾಗೂ ಪೊಲೀಸ್ ಇಲಾಖೆ ಹಾಗೂ ಯಾವತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತ
ಈ ವಿದ್ಯುತ್ ಇಲಾಖೆಯನ್ನ ಖಾಸಗೀಕರಣ ಮಾಡಿ ಯಾವುದು ಟಾಟಾ ಬಿರ್ಲಾ ಅಂತ ಕಂಪನಿಗೆ ಕೊಟ್ಟು ರೈತರು ಮತ್ತು ಅಧಿಕಾರಿಗಳಿಗೆ ಕೂಡ ತೊಂದರೆ ಕೊಡುವಂತ ಒಂದು ಹುನ್ನಾರ ನಡೆದಿದೆ. ಇದು ಅಕ್ಷಮ ಅಪರಾಧ. ಇದು ಇಲ್ಲಿಗೆ ನಿಲ್ಬೇಕು. ಯಾಕಂತಂದ್ರ ಖಾಸಗೀಕರಣ ಅಂತಂದ್ರ ಈಗೆಲ್ಲ ರೈತರಿಗೆ ತೊಂದರೆ, ಗ್ರಾಹಕರಿಗೆ ತೊಂದರೆ. ಇದರಿಂದ ಈಗೆಲ್ಲ ಹೊಸ ಹೊಸ ಟೆಕ್ನಾಲಜಿ ಬಂದು ಈಗ ಸ್ಮಾರ್ಟ್ ಮೀಟರ್ ಅಂತ ಬಂದಾವ. ಅವು ಹೆಂಗದವಪ್ಪ ಅಂತಂದ್ರ ಇವತ್ತು ನಿಮ್ಮದು ಬಿಲ್ ತುಂಬಲಿಕ್ಕೆ ಅಂತಂದ್ರೆ ತಾನಕ್ಕೆ ತಾನೇ ಆಟೋಮೆಟಿಕ್ ನಿಮ್ಮ ಮನೆಗೆ ವಿದ್ಯುತ್ ಬಂದ್ ಆಗ್ಬಿಡ್ತೈತೆ. ಮತ್ತೆ ಯಾವ ರೀತಿ ಟಿವಿ ನೀವು ರೀಚಾರ್ಜ್ ಮಾಡ್ತೀರಿ ಆ ರೀತಿ ರೊಕ್ಕ ಹಾಕಿದಾಗ ನಿಮಗೆ ವಿದ್ಯುತ್ ಬರ್ತದೆ. ಅವು ಯಾರು ಕಟ್ ಮಾಡಕ್ಕೂ ಬರಂಗಿಲ್ಲ, ನೀವು ಬರಂಗಿಲ್ಲ. ಆಟೋಮೆಟಿಕ್ ಲೈನ್ ಕಟ್ ಆಗತ್ತೆ. ನೀವ ಬಂದು ಫೋನಿಗೆ ಅದಕ್ಕೆ ರೊಕ್ಕ ಹಾಕಿದ್ರೆ ಅದು ಮೀಟರ್ ಸೇವ್ ಆಗೈತೆ. ಆ ರೀತಿ ಹೊಸ ಹೊಸ ಆಧುನೀಕರಣ ವಿನ್ಯಾಸದಂತ ಸ್ಮಾರ್ಟ್ ಮೀಟರ್ಗಳು ಬಂದಾವ. ಇದಲ್ಲದೆ ಅನೇಕ ತೊಂದರೆಗಳ ಕೂಡ ನಿಗಮದ ನಿಯಮದ ಪ್ರಕಾರ ನಾವು ಪಟ್ಟಣ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಒಂದು ಡೀಸೆಲ್ ಇದ್ರೆ ನಾವು 24 ತಾಸಲ್ಲಿ ನಾವು ರಿಪ್ಲೇಸ್ಮೆಂಟ್ ಮಾಡಬೇಕು, ಅದು ಬದಲಾವಣೆ ಮಾಡ್ಕೊಡ್ಬೇಕು. ಈ ರೈತರ ಪಂಪ್ಸೆಟ್ಗಳು ಇಷ್ಟುತ್ತೆ ನಿಗಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು 72 ತಾಸಲ್ಲಿ ಕೊಡಬೇಕು ಅಂತಿದೆ ಸರ್. ನಾವು ಸುಮಾರು 2 ತಿಂಗಳಿಂದ ನಾವು ಇದು ವಿದ್ಯುತ್ ಪರಿವರ್ತಕಗಳ ಬದಲಾವಣೆ ಕಾರ್ಯದಲ್ಲಿ ನಾವು ಸ್ವಲ್ಪ ಕುಂಠಿತಗೊಂಡಿದ್ದೀವಿ. ಇದೇನು ರೀಸೆಂಟ್ ಆಗಿ ನಮ್ದೇ ಸರ್, ನಮ್ಮ ವಿಭಾಗೀಯ ಕಚೇರಿಯಿಂದ ದಿನಕ್ಕೊಂದು 15 ಟ್ರಾನ್ಸ್ಫಾರ್ಮರ್ ನಾವು ಬದಲಾವಣೆ 50 ಡಿಸಿನ ರಿಪೇರಿ ಮಾಡಿ ಕೊಡ್ಬೋದು ಸರ್. ಇದೇ ಮೊದಲೇ ನಾವು ನಡ್ಕೊಂಡ್ ಬಂದಿರೋದು. ಈಗ ಇದಕ್ಕೆ ನಾವು ಒಂದು 2 ತಿಂಗಳಿಂದ ಒಂದು ತಿಂಗಳಿಗೆ ನಮ್ಮ ಡಿವಿಷನ್ ವ್ಯಾಪ್ತಿಯಲ್ಲಿ 350ರಿಂದ 400 ಡಿಸಿಗಳು ಕೊಡ್ತಾ ಇದ್ದಾರೆ. ನಮ್ಮ ಉಪವಿಭಾಗ ವ್ಯಾಪ್ತಿಯಲ್ಲಿ more than 50 ಡಿಸಿ ಅಂದ್ರೆ 50ರಿಂದ 40 ಡಿಸಿ ಕೊಡ್ತಾ ಇದ್ದಾರೆ ಸರ್. ಒಂದೇ ಸರ್ ಒಂದು ದಿನಕ್ಕೆ ಇದೇನಾಗಿದೆ ಸರ್. ಈಗ ಇದಕ್ಕೆ ಮೊದಲ ಕಾರಣ ಇದೆ ಸರ್, ನಾವು ಮುಂಗಾರು ಮೇ ತಿಂಗಳಲ್ಲಿ ನಾವು ಮುಂಗಾರು ನೋಡ್ತಾ ಇರ್ತೀವಿ. ಆ ಮುಂಗಾರು ಕೂಡ ನಮಗೆ ಏನಾಯ್ತು ಮಿಸ್ ಆಯ್ತು, ಅದು ಕೂಡ ಮುಂಗಾರು ಬರಲಿಲ್ಲ. ಎಲ್ಲ ರೈತ ಬಾಂಧವರು ಮತ್ತೆ ಭೂಮಿ ಒಳಗಿನ ನೀರಿಗೆ ಮತ್ತೆ ಅದಕ್ಕೆ ಅವಲಂಬಿತರಾದಂಗೆ ಎಲ್ಲ ತಮ್ಮ ಮೋಟರ್ಗಳನ್ನ ಚಾಲು ಮಾಡಿಕೊಂಡು ಭೂಮಿ ತಾಯಿಗೆ ನಿಮ್ಮ ಬೆಳೆಗೆ ನೀರು ಉಳಿಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್. ಇದು ಒಂದು ಕಾರಣ ಸರ್. ಈಗ ರೈತ ಬಾಂಧವರು ಮಳೆಗೆ ಎಷ್ಟು ಭಕ್ತಿಯಿಂದ ಬೆಳ್ಕೊತಾರೋ ನಾವು ಅಧಿಕಾರಿಗಳಾಗಿನೂ ಕೂಡ ನಾವು ಅಷ್ಟೇ ಭಕ್ತಿಯಿಂದ ಬೆಳ್ಕೊಳ್ಳೋದಾಗಿದೆ. ನಮ್ಮಲ್ಲಿ ನಾವು ದಾವೆ ಹೇಳಿದಂಗೆ ಮಳೆ ಮುಂಗಾರು ನಿಮ್ಗೆ ಚುರುಕಾಗಿದ್ದಿದ್ರೆ ನಮ್ಮ ಏನ್ ವಿದ್ಯುತ್ ಜಾಲ ಇದೆಯಲ್ಲ ಇಷ್ಟೊಂದು ಲೋಡಿಗೆ ಒಳಪಡ್ತಾ ಇರಲಿಲ್ಲ. ಅದು ಕೂಡ ಅಂಡರ್ ಲೋಡ್ ಇರ್ತಿತ್ತು. ನಿಮಗೆ ನಿಗದಿತ ಸಮಯದ ವಿದ್ಯುತ್ ನಾವು ಕೊಡಬಹುದಾಗಿತ್ತು. ಮಳೆ ಒಂದು ಇಲ್ಲದೆ ಇರೋ ಕಾರಣದಿಂದ ಇವೆಲ್ಲ ಸಮಸ್ಯೆಗಳು. ಆ ಸಮಸ್ಯೆಯಿಂದಾನೇ ಟಿಸಿಗಳು ಕೂಡ ಓವರ್ಲೋಡ್ ಆಗಿ ಸುಡ್ತಾ ಇದ್ದಾರೆ. ಅದನ್ನು ರಿಪ್ಲೇಸ್ಮೆಂಟ್ ಮಾಡಿ ನಾವು ಆಕ್ಚುಲಿ ನಾವು ವಾಡಿಕೆ ಪ್ರಕಾರ 72,000 ಕೊಡ್ಬೇಕು ನಿಮಗೆ. ಒಂದೇ ಸರಿ ಎಲ್ಲ ಕಡೆಯಿಂದ ಸುಟ್ಟಿದ್ರಿಂದ ಸರ್ ರಿಪೇರಿ ಮಾಡೋರಿಗೂ ಅವಕಾಶ ಸಿಗ್ತಾ ಇಲ್ಲ. ಅದರಿಂದ ನಿಮ್ಮ ಈ ಕೋಲಾರ ವ್ಯಾಪ್ತಿಯಲ್ಲಿ ಈಗ ನಮ್ಮ ಶಿಕ್ಷಣ ಹೇಳಿದ ಮಾಹಿತಿ ಪ್ರಕಾರ ಒಂದು 25 ಟ್ರಾನ್ಸ್ಫಾರ್ಮರ್ ನಾವು ಕೊಡಬೇಕು. ಅದರಲ್ಲಿ 163 ಕೆವಿ ಟ್ರಾನ್ಸ್ಫಾರ್ಮರ್ಗಳನ್ನ ನಾವು ಸ್ವಲ್ಪ ಮಾಡ್ಕೊಡ್ಬೋದು. ನಂಬರ್ ಕಡಿಮೆ ಇರ್ತದೆ. 25 ಕೆವಿ ಟ್ರಾನ್ಸ್ಫಾರ್ಮರ್ ಡಿಪೆಂಡೆಂಟ್ ಫಾರ್ಮರ್ಸ್ ಜಾಸ್ತಿ ಇದ್ದಾರೆ, ಅವ್ರದ್ದೇ ಸ್ವಲ್ಪ ಜಾಸ್ತಿ ಇದೆ. ಅದು ಅಲ್ಲ ಸರ್, 25 ಕೆವಿ ಟ್ರಾನ್ಸ್ಫಾರ್ಮರ್ ಕೆಪಾಸಿಟಿ ಇದೆ ಸರ್. ಅದನ್ನು ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಸ್ವಲ್ಪ ಸಮಯ ತಗೋತಾ ಇದೀವಿ. ನಾವು ಇನ್ನೂ ಈಗ ಆಲ್ರೆಡಿ ನಾವು ರಿಪೇರಿ ಕಳಿಸಿದೀವಿ. ನಾವು ಮಾತ್ರ ಇದರಲ್ಲಿ ಕುಂಠಿತಗೊಂಡಿದ್ದು ನಿಮ್ಮದನ್ನು ಒಪ್ಕೋತಾ ಇದೀವಿ. ನಾವು ಆಕ್ಚುಲಿ 2 ತಿಂಗಳ ಹಿಂದೆ ನಿಮ್ಗೆ ಯಾವತ್ತೂ ಈ ತರ ಸಮಸ್ಯೆ ಆಗಿಲ್ಲ ಸರ್. ಈ 2 ತಿಂಗಳಿಂದ ಈಚೆಗೆ ನಿಮಗೆ ಸಮಸ್ಯೆ ಆಗ್ತಿದೆ. ಅದನ್ನು ಜಲ್ದಿ ನಾವು ಪೂರೈಸಿಕೊಡಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ನಾವು ಆದಷ್ಟು 1-2 ದಿನದಲ್ಲಿ ನಾವು ಪ್ರಯತ್ನ ಮಾಡಿ ನಿಮಗೆ ಪೂರೈಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆಮೇಲೆ ಮುಂದುವರೆದು ಸರ್ ರೋಡಿಹಾಳ ಸ್ಟೇಷನ್ ಇಂದ ನಿಮಗೆಲ್ಲ ಫಾರ್ಮರ್ಸಿಗೆ ಪವರ್ ಸಪ್ಲೈ ನಾವು ಫೀಡ್ ಮಾಡ್ತಾ ಇದೀವಿ. ನಿಮಗೆ ಈ ಹಿಂದೆ ಇದು ಮಳೆದೇನು ಮುಂಗಾರಿದೆ ಅಲ್ಲ ಸರ್, ಈ ಸೀಸನ್ಗಿಂತ ಮುಂಚೆ ನಿಮಗೆ ದಿನದ 7 ತಾಸು ನಾವು ಕೊಡ್ತಾ ಇರ್ತೀವಿ. ಇದು ಮಳೆ ಒಂದು ಬರದೇ ಇರೋ ಕಾರಣಕ್ಕೆ ಸರ್ ಎಲ್ಲಾ ಸ್ಟೇಷನ್ಗಳು ಲೋಡ್ ಆಗಿಬಿಟ್ಟು ನಿಮಗೆ 4+3 ತಾಸು ಕೊಡ್ತಿದ್ವಿ ಸರ್. ರಾತ್ರಿ ಮಳೆ ಕೊಡ್ತಾ ಇದೀವಲ್ಲ, ಮಾರ್ನಿಂಗ್ ಬೆಳಿಗ್ಗೆ ಡೇ ಟೈಮ್ ಅಲ್ಲಿ ಮಾಡ್ತೀವಿ ಸರ್. ಆಮೇಲೆ ಸರ್ ಮುಂದುವರೆದು ನಿಮಗೆ ಹೇಳಿದ್ರಲ್ಲ ಸರ್ 7 ತಾಸು ದಿನದ ಅವಧಿಯಲ್ಲಿ ರೈತನೂ ಕೂಡ ನೌಕರ ಬಂದವ್ರ ತರನೇ ತನ್ನ ಹೊಲಕ್ಕೆ ಹೋಗಿ ಬರಬೇಕು ಅನ್ನೋ ಉದ್ದೇಶದಿಂದಲೇ ಡೇ ಟೈಮಲ್ಲಿ 7 ತಾಸು ಕೊಡೋದು ಮಾಡಿದ್ದೀವಿ ಸರ್ ನಾವು. ಈಗ